ಇಷ್ಟು ದಿನ ಸುತ್ತಿದ್ದು ಮಜಾ ಮಾಡಿದ್ದು ಸಾಕು ಅಂತ ಮನೆಗೆ ಹೊರಟೆ. ಸೊ ಮನೆಗೆ ಹೋಗ್ಲಿಕ್ಕೆ ಇಷ್ಟು ಮಳೆ ಇಟ್ಕೊಬಿಟ್ಟಿತ್ತು. ಸೊ ರ್ಯಾಪಿಡೋ ಬುಕ್ ಮಾಡಿಕೊಂಡೆ 10 ನಿಮಿಷದಲ್ಲಿ ಟ್ರೈನ್ ಇದ್ದಿದ್ದರಿಂದ ಮಳೆಯಲ್ಲೇ ನೆಂದ್ಕೊಂಡು ಹೊರಟೆ. ಬಿಕಾಸ್ ಕ್ಯಾಬ್ ಬುಕ್ ಮಾಡಿದ್ರೆ ಟ್ರಾಫಿಕಲ್ಲಿ ಸಿಗಾಕೋತೀನಿ, ಟ್ರೈನ್ ಮಿಸ್ ಆಗುತ್ತೆ ಅಂತ. ಫುಲ್ಲು ಮಳೆ ಕೊಚ್ಚೆ. ಮಳೆ ಇದ್ದಿದ್ದರಿಂದ ವೆದರ್ ತುಂಬ ಕೋಲ್ಡ್ ಇತ್ತು. ಸೊ ಎದ್ದು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಬಿಕಾಸ್ ಇಷ್ಟು ದಿನ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಹೋಗಲೇಬೇಕಿತ್ತು. ಕ್ಯಾಬನ್ನು ಅಲ್ಲೇ ಡ್ರಾಪ್ ಮಾಡಿಬಿಟ್ಟೆ. ಯಾವ ಪಾಟಿ ಮಳೆ ಹೊಡ್ತಿದೆ. ಚಳಿಗಾಲದಲ್ಲಿ ಯಾವ್ದು ಗುರು ಇದು ಮಳೆ ನನಗೆ ಅರ್ಥನೇ ಆಗಲ್ಲ. ಚಳಿಗಾಲದಲ್ಲೆಲ್ಲ ಮಳೆ ಬರುತ್ತೆ. ನಮ್ಮ ಮೆಟ್ರೋ ಯಶವಂತಪುರ. ಓಕೆ ಗೈಸ್, ಟಿಕೆಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. समय 15 बजे प्लेटफॉर्म 4 से जा रही है. ಸಾರಿ ಗೈಸ್, ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸೊ ನಾನು ಹಂಗೆ ಮಲ್ಕೊಬಿಟ್ಟಿದ್ದೆ, ನಂಗೆ ನಿದ್ದೆ ಕರೆಕ್ಟಾಗಿರಲಿಲ್ಲ ಅಂತ. ಸೊ ಎದ್ಬಿಟ್ಟು ರೆಡಿಯಾಗಿ ಬರುವಾಗ ನೆನಪಾಯಿತು ವೀಡಿಯೋ ಮಾಡಬೇಕಿತ್ತು ಅಂತ. ಸೊ ಮಳೆ ಬರ್ತಿದ್ದರಿಂದ ಬೇಡ ಬಿಡು ಹೋಗಲಿ ಅಂತ ಅಂದ್ಕೊಂಡು ನನಗೆ ಹೊರಟ್ಬಿಟ್ಟು ಬಂದೆ. ನನ್ನ ಫ್ರೆಂಡ್ಸ್ಗೆ ಬಾಯ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ಟೆ. ಸೊ ದಿಸ್ ಇಸ್ ದ ಔಟ್ಫಿಟ್ ಐ ಆಮ್ ವೇರಿಂಗ್ ದಟ್ ಡೇ. ಎಷ್ಟು ಕಷ್ಟ ಈ ಚಳಿಗಾಲದಲ್ಲಿ ಎದ್ದು ರೆಡಿಯಾಗಿ ಊರಿಗೆ ಹೋಗೋಕ್ಕೆ. ಎದ್ದೊಳಕ್ಕೆ ಸೋಂಬೇರಿತನಕ್ಕೆ 3 ದಿನ ಎಕ್ಸ್ಟೆಂಡ್ ಮಾಡಿಬಿಟ್ಟೆ. ಹೋಗೋದು ಬೇಡ, ಇವತ್ತು ಬೇಡ, ನಾಳೆ ಬೇಡ ಅಂತ. ಅನ್ಫಾರ್ಚುನೇಟ್ಲಿ ಇದ್ರ ವಾಯ್ಸ್ ಕೂಡ ರಿಮೂವ್ ಆಗಿಬಿಟ್ಟಿದೆ. ಸೊ ಆ್ಯಕ್ಚುಲಿ ನಾನು ಮೈ ಟ್ರೈನ್ ಆ್ಯಪಲ್ಲಿ ನೋಡಿದಾಗ ಪ್ಲ್ಯಾಟ್ಫಾರ್ಮ್ 3 ಅಂತ ತೋರಿಸ್ತಾ ಇತ್ತು. ಬಟ್ ಅಲ್ಲಿ 2 ಬರುತ್ತೆ ಅಂತ ಅಂದ್ಕೊಂಡೆಲ್ಲ ಕಾಯ್ತಾಯಿದ್ರು. ಸೊ ಫೈನಲಿ ಏನಾಗುತ್ತೆ ನೋಡೋಣ ಅಂತ ಅಂದ್ಕೊಂಡು ಆ ಕಡೆ ತುಂಬ ರಶ್ ಇತ್ತಂತ ಇಲ್ಲಿ ಬಂದು ನಿಂತ್ಕೊಂಡೆ. ಸೊ 3 ಬರುತ್ತಾ 2 ಬರುತ್ತಾ ಅಂತ. ಸೊ ಅಲ್ಲಿ ನೋಡಿದ್ರೆ ಚಿಕ್ಕಮಂಗ್ಳೂರು ಟ್ರೈನ್ ಇತ್ತು. ಸೊ ಓಕೆ ಫೈನ್, ನಾನು ಇಲ್ಲಿಗೆ ಬರುತ್ತೆ ಚೆಕ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ. ಬಟ್ ನೋಡಿದ್ರೆ ಪ್ಲ್ಯಾಟ್ಫಾರ್ಮ್ 3 ಇತ್ತು ಗೈಸ್ ಟ್ರೈನು. ನನಗಂತೂ ಬೇಜಾರಾಗೋಯಿತು. ಜನ ಅಂದರೆ ಜನ ಇದ್ದರು. ನಾನು ಹೋಗೋ ಡೇಟ್ ಕೂಡ ಫಿಕ್ಸ್ ಆಗಿರಲಿಲ್ಲ, ಇವತ್ತೇ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಸೊ ನಾನು ಬುಕ್ಕಿಂಗ್ ಕೂಡ ಮಾಡ್ಕೊಂಡಿಲ್ಲ. ಸೊ ಪ್ಲ್ಯಾಟ್ಫಾರ್ಮ್ 3ಗೆ ಬರುತ್ತೆ ಅಂತ ಅಂದ್ಕೊಂಡೆ. ಸೊ ಪ್ಲ್ಯಾಟ್ಫಾರ್ಮ್ 2ಗೆ ಬಂದೋಯ್ತು. ಸೊ ಇನ್ನೇನು ಟ್ರೈನ್ ಬಂತು. ಇಷ್ಟು ರಶಲ್ಲಿ ನನಗೆ ಸೀಟ್ ಸಿಗುತ್ತಾ ಅನ್ನೋದು ಒಂಥರ ಡೌಟ್ ಆಗಿಬಿಟ್ಟಿತ್ತು. ಟಯರ್ಡ್ ಆಗಿದೆ ಅಂತ ಮಲ್ಕೊಂಡೆ. ಆ ಟೈಮಲ್ಲಿ ಮಂಡಕ್ಕಿ ಅಣ್ಣ ಬಂದರು. ಸೊ ಇದಂತೂ ನನ್ನ ಫೇವ್ರೇಟ್, ನಾನು ಯಾವಾಗಲೇ ಟ್ರೈನಲ್ಲೋದ್ರೂ ಮಿಸ್ ಮಾಡಲ್ಲ. ಸೊ ಸೀಟ್ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಸೀಟ್ಸ್ ಅವೈಲೇಬಲ್ ಇತ್ತು. ಸೊ ಪಕ್ಕದಲ್ಲಿ ಒಂದು ಅಕ್ಕ ಇದ್ದರು, ಅವ್ರು ಪರಿಚಯ ಆದರು. ಸೊ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಿಂಗೆ ವೀಡಿಯೋಸ್ ಮಾಡ್ತಾ ಕೂತಿದ್ದೆ. ಗ್ರಾಚಾರ ಬರೆಯೋ ಓ ಬ್ರಹ್ಮ ನಿನಗೆ ಎಂದೆಂದು ಅವರ ಶಾಪವಿದೆ. ಅಪ್ಪನು ಪೇಪರ್ ಸ್ವಲ್ಪ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ 30-40 ಅಷ್ಟೇ ಆಗ್ತಿಬ್ರು. ಅವಾಗ ಅದು ಏನೋ ನನಗೂ ಇದೇ ಏನ್ ಮಾಡ್ತಾರೆ ಅಂತಂದ್ರೆ 40 ಮೇಲೆ ಆಗ್ಬಿಟ್ಟು ಸ್ಟಿಪ್ ಮಾಡ್ತಾರೆ ಅಂತ. ಸೊ ಫೈನಲಿ ರೀಚ್ ಆದೆ. 6:50 ಏನೋ ಆಗಿತ್ತು ಟೈಮು. ಸೊ ನಾನು ಅಣ್ಣಂಗೆ ಕಾಲ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಮಮ್ಮಿ ಇನ್ನೂ ಬಂದಿರಲಿಲ್ಲ. ಅವರು ಲೈಕ್ ನನ್ನ ತರೀಕೆರೆ ಬರೋ ಅಷ್ಟೊತ್ತಿಗೆ ಅವರು ಬೀರೂರು ರೀಚ್ ಆಗಿದ್ರು. ಸೊ ಅವ್ರು ನೆಕ್ಸ್ಟ್ ಟ್ರೈನ್ಗೆ ಬರ್ತೀನಂದರು. ನಾನು ಅಂದ್ಕೊಂಡಿದ್ದೆ ನಮ್ಮಮ್ಮ ಬರೋಕ್ಕಿಂತ ಮುಂಚೆ ನನ್ನ ಮನೆಗೆ ರೀಚ್ ಆಗಿರಬೇಕು ಅಂತ. ಬಿಕಾಸ್ ಅವ್ರು ಹೋಗೋಕ್ಕಿಂತ ಮುಂಚೆ ನಾನು ಹೋಗಿದ್ದು ಬ್ಯಾಂಗ್ಳೂರಿಗೆ 1 ಡೇ ಅಂತ ಹೋಗಿ. ಸೊ ಎಕ್ಸ್ಟೆಂಡ್ ಮಾಡ್ತಿದ್ದೆ ಬಿಕಾಸ್ ಮನೇಲಿ ಮಮ್ಮಿ ಇರಲಿಲ್ಲ. ಸುಮ್ಮನೆ ಬಂದು ಎಂತ ಮಾಡೋದು, ಬೋರ್ ಆಗುತ್ತೆ ಅಂತ ನಾನು ಬರಲಿಲ್ಲ, ಅಲ್ಲೇ ಇದ್ದೆ ಎಕ್ಸ್ಟೆಂಡ್ ಮಾಡ್ಕೊಂಡು. ಸೊ ಹಂಗೆ ಹೋಗ್ತಾ ಇದು ಬಂದು ನನ್ನ ಕಾಲೇಜ್, ನಾನು ಓದಿರೋ ಸ್ಕೂಲ್ ಮತ್ತು ಕಾಲೇಜ್, ಹೈಸ್ಕೂಲ್ ಮತ್ತು ಕಾಲೇಜ್ PU ಮಾಡಿದ್ನಲ್ಲ. ಸೊ ಆ ಏರಿಯಾ ನನ್ನ ಮನೆಯಿಂದ ಪಾಸ್ ಆಗ್ತಾಯಿದ್ರು. ಸೊ ಹೋಗ್ತಾ ಹಂಗೆ ಆ ಕಾಲೇಜ್ನ ನೋಡ್ಕೊಂಡು ಹೋದೆ. ಎಷ್ಟು ಬಿಲ್ಡ್ ಮಾಡಿದ್ದಾರೆ ಕಾಲೇಜ್ನ ಅಂತಂದರೆ ಎಷ್ಟು ಚೇಂಜ್ ಆಗಿದೆ. ಮುಂಚೆ ಈ ಥರ ಇರಲಿಲ್ಲ.
ಬಟ್ ಇವಾಗೇನೋ ಸ್ವಲ್ಪ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಇದೆ. ಲೈಕ್ ಅದ್ರ ಪಕ್ಕದಲ್ಲೇ ಬಾಯ್ಸಸ್ ಕಾಲೇಜ್ ಇರೋದು. ಸೊ ತೋರಿಸ್ತೀನಿ. ಸೊ ಈ ಕಡೆ ಲೆಫ್ಟ್ ಸೈಡ್ ಏನು ಕಾಣ್ತಿದೆಯಲ್ಲ, ಸೊ ಅದೇ ಬಾಯ್ಸಸ್ ಕಾಲೇಜು. ಸೊ ಇದು ಬಂದು ಅವ್ರ ಪ್ಲೇ ಗ್ರೌಂಡು. ಸೊ ನಾವೆಲ್ಲ ಆಡ್ಕೊಂಡು ಬೆಳೆದಿದ್ದು ಇಲ್ಲೇ ಇದೇ ರೋಡಲ್ಲಿ. ಸೊ ಹಾಗೆ ಓಡ್ತಾ ಲೈಕ್ ನನ್ನನ್ನು ನೋಡ್ಕೋತಾ ಇದ್ದೆ. ಎಷ್ಟು ಟಯರ್ಡ್ ಆಗಿದ್ದೀನಿ, ಫುಲ್ ಟ್ಯಾನ್ ಆಗಿದ್ದೀನಿ, ಸನ್ಸ್ಕ್ರೀನ್ ಕೂಡ ಹಾಕಿರಲಿಲ್ಲ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿತ್ತು ಮಳೇಲಿ ನಿಂದು. ಸೊ ಮನೆಗೆ ರೀಚ್ ಆಗಿದ ತಕ್ಷಣ ಫ್ರೆಂಡ್ ಕಾಲ್ ಮಾಡಿ ಏನಾದ್ರು ತಿನ್ನೋಕೆ ಹೋಗೋಣ ಬಾ ಅಂತ ಕರೆದು. ಸೊ ಇದು ಬಂದು ನನ್ನ ಫೇವ್ರೆಟ್ ಪ್ಲೇಸ್. ನಾನು ಇಲ್ಲೇ ಪಾನಿಪುರಿ ತಿನ್ನೋದು, ಪಾನಿಪುರಿ ಮಸಾಲೆ ಪುರಿ ಎಲ್ಲ ಇದು ನನ್ನ ಫೇವ್ರೆಟ್. ಮಸಾಲೆ ಪುರಿ ತಿಂದು ಅಲ್ಲಿಂದ ಹೊರಟ್ವಿ ಫ್ರೂಟ್ಸ್ ತಗೊಳ್ಳೋಣ ಅಂತ. ಬಂದು ನೋಡ್ತೀವಿ ಇಷ್ಟು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಫುಲ್ ಜೋರು ಮಳೆ. ಸೊ ಆಲ್ರೆಡಿ ನಾನು ನೆಂದಿದ್ರಿಂದ ಫ್ರೂಟ್ಸ್ ತೊಗೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ವಿ ಆಟ ಆಡಿಕೊಂಡು. ಸೊ ಮನೆಗೆ ಬಂದ ತಕ್ಷಣ ಡುಗ್ಗು ಮೈ ಮೇಲೆಲ್ಲ ಹಾರ್ತಾಯಿದ್ಲು. ಅವಳಿಗೆ ಆಟ ಆಡ್ಸೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಟಯರ್ಡ್ ಆಗ್ತಾಯಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಬಾಯ್.